ಕ್ವಿಂಟಲ್ ಆಗಿದೆ, ಮತ್ತೆ 2 ಕ್ವಿಂಟಲ್ 3 ಕ್ವಿಂಟಲ್ ಈ ತರ ಇನ್ನು ಮಾಡೋ ಶಕ್ತಿ ಕೊಡ್ಲಿ ಅಂತ. ಹೌದು ನಿಜ. ಏನ್ ಮಾಡೋ ಹಣ ಸಿತಗೊಂಡು ಏನ್ ಮಾಡಕ್ಕಾಗುತ್ತೆ? ಹೌದು, ಕೆಲಸ ದುಡಿಮೆ ಮಾಡೋ ಶಕ್ತಿ ಅಷ್ಟೇ ಇದೆ ನೋಡಿ. 3 ಕ್ವಿಂಟಲ್ ರೈಸ್ ಬರ್ಬೇಕಾದ್ರೆ ಮಾಡ್ಬೋದು, 15 ಕೆಜಿ ಮಾಡೋದು ಭಾರಿ ಕಷ್ಟ ಇದೆ. ಕೇಸರಿ ಬಾತ್ ಅನ್ನೋದು ಕ್ಲಿಯರ್ ಆಗಿದೆ. ಈಗ ಅದಕ್ಕೆ ಬಂದಿದೆ, ಬನ್ನಿ ತೋರಿಸ್ತೀನಿ. ಈಗ ಅದಕ್ಕೆ ಬಂದಿದೆ. ಇದು ತಿರುಗಿಸಿ ಏನಾಗಬೇಕು, ಈ ಕುರುಪಿಗೆ ಅಂಟಬಾರ್ದು ನೋಡಿ ಎಣ್ಣೆ. ಹಿಂಗ್ ಕಾಣಿಸ್ತದೆ ನೋಡಿ. ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಹೊಸ ಕುಕಿಂಗ್ ರೆಸಿಪಿ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ, ಮತ್ತೆ ಹೊಸ ವ್ಲಾಗ್ ಹೊಸ ರೆಸಿಪಿ ಜೊತೆ ವಾಪಸ್ ಬಂದಿದ್ದೀವಿ. ನಮ್ ಜೊತೆ ಪ್ರಭು ಅವರಿದ್ದಾರೆ. ನಮಸ್ಕಾರ ಪ್ರಭು ಅವರೇ. ಸರ್ ಹೇಳಿ. ಸೊ ಇವತ್ತು ಶುಕ್ರವಾರ ಅನ್ನೋಕ್ಕಿಂತ ಆಷಾಢ ಶುಕ್ರವಾರ. ಸೊ ಪ್ರಭು ಅವರು ನಂಗೆ ನೆನ್ನೆ ಫೋನ್ ಮಾಡಿ ಇವತ್ತು ಪ್ರಸಾದ ಮಾಡ್ತಾ ಇದೀವಿ ಆಷಾಢ ಶುಕ್ರವಾರದ ಪ್ರಯುಕ್ತ ಬನ್ನಿ ಅಂತ ಹೇಳಿದ್ರು. ಸೊ ಆಲ್ಮೋಸ್ಟ್ ಇವಾಗ ಟೈಮ್ 8 ಗಂಟೆ ಬಂದಿದ್ದೀನಿ, ಅರ್ಲಿ ಮಾರ್ನಿಂಗ್ ಬೇಗನೆ. ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದಾರೆ, ಏನ್ ಪ್ರಸಾದ ಮಾಡ್ತಾ ಇದಾರೆ ಪ್ರಭು ಅವ್ರನ್ನೇ ಕೇಳೋಣ. ಸೊ ಪ್ರಭು ಅವರೇ, ಇವತ್ತು ಏನ್ ಪ್ರಸಾದ ಮಾಡಕ್ ಕೊಟ್ಟಿದ್ದೀರಿ, ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರಿ? ಇದು ಮನೆ ಅಳತೆಗೆ ಮಾಡಿದ್ದಾಯ್ತು, ಹೋಟ್ಲ್ ಅಳತೆಗೆ ಮಾಡಿದ್ದಾಯ್ತು. ಈಗ ಒಂದು ಪ್ರಸಾದ ದೊಡ್ಡ ಕ್ವಾಂಟಿಟಿ ಇರುತ್ತೆ. 100 ಕೆಜಿ 1 ಕ್ವಿಂಟಲ್ ಟೊಮೊಟೊ ಬಾತು, 15 ಕೆಜಿ ಕೇಸರಿ ಬಾತು. ಹೇಗ್ ಮಾಡೋದು, ಯಾವ ತರ ಮಾಡೋದು, ಮಸಾಲೆ ಹೇಗೆ ಹಾಕೋಬೇಕು ಎಲ್ಲ ಹೇಳ್ಕೊಡ್ತೀನಿ. ಪ್ರಸಾದ ಯಾವ ತರ ಮಾಡೋದು, ಯಾವ ತರ ಬರುತ್ತೆ ಎಲ್ಲ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಅದನ್ನೇ ಈಗ ತೋರಿಸ್ಕೊಡ್ತೀನಿ. ಸೊ ಇಷ್ಟು ದಿನ ಒಂದು ಮಿನಿಮಮ್ ಕ್ವಾಂಟಿಟಿ ಮನೆ ಅಳತೆಗೆ ಮತ್ತೆ ಹೋಟ್ಲು ಅಳತೆಗೆ ಮಾಡಿ ವಿಡಿಯೋ ತೋರಿಸ್ತಾ ಇದ್ವಿ. ಅಂಡ್ ಇವತ್ತು ನಿಮ್ಗೆ ಇವ್ರು ಪ್ರಭು ಅವರು ಸೊ ಒಂದು ಹ್ಯೂಜ್ ಕ್ವಾಂಟಿಟಿ, ಆಲ್ಮೋಸ್ಟ್ 1 ಕ್ವಿಂಟಲ್ ಅಷ್ಟು ಟೊಮೊಟೊ ಬಾತ್ ಹಾಗೆ ಒಂದು 15 ಕೆಜಿ ಅಷ್ಟು ಕೇಸರಿ ಬಾತ್ ಮಾಡೋದನ್ನ ನಿಮ್ಗೆ ತೋರಿಸ್ತಾರಂತೆ. ಸೊ ಕಂಪ್ಲೀಟ್ ಪ್ರಾಸೆಸ್ ಹೆಂಗಿರುತ್ತೆ ನಾವು ನೋಡೋಣ. ಕಂಪ್ಲೀಟ್ ಆಗಿ ನೀವು ತೋರಿಸ್ತಾರೆ ಹೆಂಗಿರುತ್ತೆ ಏನು ಅಂತ ಕಂಪ್ಲೀಟ್ ಆಗಿ. ಸೊ ಆಲ್ಮೋಸ್ಟ್ 8 ಗಂಟೆ ಇವಾಗ ಟೈಮು. ಈಗ ಶುರು ಮಾಡ್ತಿದೀವಿ. ಎಷ್ಟೊತ್ತ ಮುಗಿಯುತ್ತೆ ಏನು ಕಂಪ್ಲೀಟ್ ಆಗಿ ಪ್ರಾಸೆಸ್ ನಾನು ನಿಮಗೆ ತೋರಿಸ್ತೀನಿ ಅಂತ ವಿಡಿಯೋ. ಮೊದಲು ಈಗ ನಾನೀಗ ಕ್ವಿಂಟಲ್ಗೆ ಮಸಾಲಾ ರೆಡಿ ಮಾಡ್ಕೊಂಡು ಕಳಿಸ್ತೀನಿ, ತೋರಿಸ್ಕೊಡ್ತೀನಿ. ಈಗ ಬನ್ನಿ ಸರ್. ಸೊ ಇವಾಗ ಮಸಾಲಾ ರೆಡಿ ಆಗುತ್ತಂತೆ. ಸೊ ಮಸಾಲಾ ರೆಡಿ ಆದ್ಮೇಲೆ ಏನೇನೆಲ್ಲ ಪ್ರಾಸೆಸ್ ಇರುತ್ತೆ ಕಂಪ್ಲೀಟ್ ಆಗಿ ನಾವು ನೋಡೋಣ. ಸೊ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾರೆ ಪ್ರಭು ಅವರು ಈ ವಿಡಿಯೋದಲ್ಲಿ ನಿಮ್ಗೆ. ಸರ್ ಈಗ ನಾನು ಕ್ವಿಂಟಲ್ ಪಲಾವ್ಗೆ ಟೊಮೊಟೊ ಬಾತ್ಗೆ ನೋಡಿ ಈಗ 30 ಕೆಜಿ ಈರುಳ್ಳಿ ಕಟ್ ಮಾಡಿಲ್ಲ, ಇನ್ನು ಸಿಪ್ಪೆ ಸುಲ್ದಿ ರೆಡಿ ಮಾಡ್ಕೊಂಡಿದೀವಿ. 20 ಕಾಯಿ ತಗೊಂಡಿದೀನಿ. ಆಮೇಲೆ ಶುಂಠಿ ಒಂದು 3 ಕೆಜಿ ಇದೆ. ಬೆಳ್ಳುಳ್ಳಿ ಒಂದು 3.5-4 ಕೆಜಿ ಇದೆ ಸರ್. ಯಾವ ತರ ಮಸಾಲ ಹಾಕೋಬೇಕು, ಯಾವ ತರ ಇದು ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ ಸರ್. ಈಗ ಬೇಡಿಗೆ ಯಾವ್ದು ಡಬ್ಬಿ ಬೇಡಿಗೆ ಹೇಳಿದ್ನಲ್ಲ, ಡಬ್ಬಿ ಬೇಡಿಗೆ ತಗೊಂಡಿದ್ದೀನಿ. 5 ಕೆಜಿ ತಗೊಂಡಿದ್ದೀನಿ. ಕ್ವಿಂಟಲ್ಗೆ 5 ಕೆಜಿ ಸಾಕು, ಕಲರ್ ಇರುತ್ತೆ. 2 ಕೆಜಿ ಗುಂಟೂರು ಹಾಕತ್ತೀವಿ ಖಾರಕ್ಕೆ. ಸರ್ ಮಸಾಲೆಗೆ ಏನೇನ್ ಬೇಕು ಸ್ಪೈಸಸ್ ನೋಡಿ: ಲವಂಗ, ಅನಾನಸು, ಸೋಂಕಾಳು, ಚಕ್ಕೆ, ಮರಾಠಿ ಮೊಗ್ಗು, ಧನಿಯಾ ಕಾಳು, ಏಲಕ್ಕಿ, ಕಲ್ಲು, ಜಾಯಿಪತ್ರೆ ಎಲ್ಲ 250 ಗ್ರಾಮ್, ಕಾಲ್ ಕೆಜಿ ಲೆಕ್ಕದಲ್ಲಿ ತಗೊಂಡಿದೀವಿ. ಅದನ್ನ ಈಗ ಹಾಕ್ತಾ ಇದೀವಿ ನೋಡಿ. ಈಗ ಕಾಯಿ ರೆಡಿ ಆಗಿದೆ, ಕಾಯಿ ಹಾಕ್ತಾ ಇದಾರೆ. 20 ಕಾಯಿ ತಗೊಂಡಿದ್ವಿ, ದಪ್ಪ ಸೈಜ್ ಹಚ್ಬಿಟ್ಟು ಮಿಷಿನಿಗೆ ಕಳಿಸ್ತೀವಿ. ಈಗ ಶುಂಠಿ 2.5 ಕೆಜಿ ಹಾಕಿದೀವಿ ನಾವು. ಫೈನ್ ಆಗಿರೋದು ಬೆಳ್ಳುಳ್ಳಿ ಬೇಳೆ ತಗೊಂಡಿದೀವಿ, ಹಾಕ್ತಾ ಇದೀವಿ. 2.5 ಕೆಜಿ ಅಷ್ಟು, 3 ಕೆಜಿ ಅಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದೀವಿ. 2.5 ಕೆಜಿ ಶುಂಠಿ ಹಾಕಿದೀವಿ. ಗುಂಟೂರು ಮೆಣಸಿನಕಾಯಿ ಖಾರ ಬರ್ಲಿ ಅಂದ್ಬಿಟ್ಟು ಇದು ತೆಗ್ದಿಲ್ಲ, ಹಾಗೆ ಹಾಕ್ತಾ ಇದೀವಿ. ಯಾಕಂದ್ರೆ ಸ್ವಲ್ಪ ಖಾರ ಚೆನ್ನಾಗಿರುತ್ತೆ. 1.5 ಅಷ್ಟು ಗುಂಟೂರು ಹಾಕಿದೀವಿ. ಒಂದು 3.5-4 ಕೆಜಿ ಅಷ್ಟು ಡಬ್ಬಿ ಬೇಡಿಗೆ. ನೀವೇ ನೋಡಿ ಡಬ್ಬಿ ಬೇಡಿಗೆ ಯಾವ್ದು ಅಂತ ಕೇಳ್ತಾ ಇದ್ರು ಕಮೆಂಟ್ ಅಲ್ಲಿ. ಇದೇ ತರ ಡಬ್ಬಿ ಬೇಡಿಗೆ. ಇದು ಕಲರ್ ಸಖತ್ತಾಗಿ ಬರುತ್ತೆ. ನಾವು ಕಲರ್ ಹಾಕಲ್ಲ, ಸೇಮ್ ಇದ್ರಲ್ಲೇ ಕಲರ್ ತೆಗಿತೀವಿ. ಇದ್ರ ನ್ಯಾಚುರಲ್ ಇರೋ ಕೆಂಪು ನಿಮ್ ಬಣ್ಣದಲ್ಲಿ ಸಿಗಲ್ಲ. ಸೊ ಲಾಸ್ಟ್ ಟೈಮ್ ಟೊಮೊಟೊ ಬಾತ್ ಮಾಡಿದಾಗ ಯೂಸ್ ಮಾಡಿದ್ರಲ್ಲ ಅದೇ ಡಬ್ಬಿ ಬೇಡಿ. ನೋಡಿ ಸ್ಪೈಸಸ್ ಹಾಕ್ತಾ ಇದೀನಿ. 1/2 ಕೆಜಿ ತಗೊಂಡಿದ್ದೀನಿ. ಇನ್ನೊಂದು 1/4 ಕೆಜಿ ಅಷ್ಟು ಹಾಕ್ತಾ ಇದೀನಿ. ಏಲಕ್ಕಿ ಹಾಕ್ತಾ ಇದೀನಿ. ಮರಾಠಿ ಮಗು 2 ಇಡಿ ಅಷ್ಟು. ಚಕ್ಕೆ 200 ಗ್ರಾಮ್ ಅಷ್ಟು ಚಕ್ಕೆ ಹಾಕ್ತಾ ಇದೀನಿ. ಚಾಪತ್ರೆ ಅದು ಅಷ್ಟು ಒಂದು 2-3 ಇಡಿ ಅಷ್ಟು ಹಾಕ್ತಾ ಇದೀನಿ. ಆಮೇಲೆ ಇನ್ನು ಉಳಿದಿದ್ದೆಲ್ಲ ಒಗ್ಗರಣೆ ಹಾಕತ್ತೀವಿ. ಲವಂಗ ಹಾಕ್ತಾ ಇದೀನಿ. ಇದು ಒಂದು 2-3 ಇಡಿ ಅಷ್ಟು, ಜಾಸ್ತಿ ಹಾಕಂಗಿಲ್ಲ, ಇದು ಘಾಟ್ ಜಾಸ್ತಿ ಆಗುತ್ತೆ. ಆಮೇಲೆ ಸೋಂಕಾಳು 1 ಕೆಜಿ ಹಾಕ್ತಾ ಇದೀನಿ. ಕಲುವ 250 ಗ್ರಾಮ್ ತರಿಸಿದೆ, 200 ಗ್ರಾಮ್ ಅಷ್ಟು ಹಾಕ್ತಾ ಇದೀನಿ. ಇದೇ ಮೇಯ್ನು ಇಂಗ್ರೀಡಿಯೆಂಟ್ಸ್ ಬಾತ್ಗೆ. ಧನಿಯಾ ಕಾಳು, ಒಂಚೂರು ಕಸ್ತೂರಿ ಮೆಂತ್ಯ ಹಾಕತ್ತಾ ಇದೀವಿ. ಇಷ್ಟು ಸ್ಪೈಸಸ್ ಹಾಕೊಂಡು ಈಗ ರುಬ್ಬಕ್ಕೆ ಕಳಿಸ್ತಾ ಇದೀವಿ ನೋಡಿ ಸರ್. ಇದು ಮಿಷಿನ್ಗೆ ಹೋಗಿ ಬರೋ ಅಷ್ಟರಲ್ಲಿ ನಮಗೆ ಕೇಸರಿ ಬಾತ್ ರೆಸಿಪೀಸ್ ಹೇಳ್ಕೊಡ್ತೀವಿ. ಸರ್ ಈಗ ನಾನು 15 ಕೆಜಿ ರವೆಗೆ ಇದರಲ್ಲಿ 3 ಬಾಟ್ಲು ಅಳತೆ ಮಾಡಾಕೊಂಡಿದ್ದೀನಿ ಪಾಕಕ್ಕೆ, ಸಕ್ಕರೆ ಪಾಕಕ್ಕೆ.
25 kg ಸಕ್ಕರೆ ತಗೊಂಡಿದ್ದೀನಿ, 15 kg ರವೆಗೆ 25 kg ಸಕ್ಕರೆ ತಗೊಂಡಿದ್ದೀನಿ. ಸಾಕು, ಹೆವಿ ಸ್ವೀಟ್ ಆಗಿದ್ರೆ ಮಗ ಚಿಕ್ಕ ಹಿಡಿದೋಗುತ್ತೆ. ಆಮೇಲೆ ಬನ್ನಿ ಇಲ್ಲಿ ಈ ಇದ್ರಲ್ಲಿ ಅಳತೆ ಮಾಡಿ ಹಾಕೊಂಡಿದ್ದೀನಿ 3. ಈಗ ನೀರು ಕುದಿದ ಸಕ್ಕರೆ ಹಾಕ್ಬಿಡ್ತೀನಿ. ಅದಕ್ಕೆ ಒಂದು 30 ಪೈನಾಪಲ್ ಹಚ್ತಾ ಇದ್ದಾರೆ ನೋಡಿ ಕೃಷ್ಣಪ್ಪ ಅವರು. ಏನ್ರಿ ಕೃಷ್ಣಪ್ಪ ಅವರೇ ಹಚ್ಚೋದೆಲ್ಲ ಎಲ್ಲ ಪ್ರತಿಯೊಂದು ಅವರೇ ನಮ್ಗೆ ಕಲ್ಸ್ಕೊಟ್ಟಿದ್ದು. ಹಿಂಗ್ ನೋಡಿ ರೆಡಿ ಮಾಡ್ತಾ ಇದಾರೆ ಅವ್ರನ್ನು. ಎಲ್ಲಾ ಕೈ ಸೇರಿದ್ರೆ ಚಪ್ಪಾಳೆ ಅನ್ನಂಗೆ ಎಲ್ಲಾ ಜನಗಳು ಸೇರಿದ್ರೆ ಹೋಟ್ಲು ಕ್ಯಾಟ್ರಿಂಗು ಎಲ್ಲ ಒಬ್ರ ಕೈ ಏನು ಮಾಡಕ್ಕಾಗಲ್ಲ. ನೋಡಿ ಈಗ ಹಚ್ತಾ ಇದಾರೆ 30 ಪೈನಾಪಲ್. ಈಗ ಪಾಕಕ್ಕೆ ಸಕ್ಕರೆ ಹಾಕ್ತಾ ಇದೀನಿ. ಈಗ ನಾನು 25 kg ಸಕ್ಕರೆ ತಗೊಂಡಿದ್ದೀನಿ, ಈಗ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕ್ತಾ ಇದೀನಿ. ಈಗ 15 kg ರವೆಗೆ 12 ರಿಂದ 13 ಲೀಟರ್ ವರೆಗೂ ಎಣ್ಣೆ ಹಿಡಿಯುತ್ತೆ. ನಾನೀಗ 12 ಲೀಟರ್ ಹಾಕೋತಿದ್ದೀನಿ. ಈಗ ಬಾಕ್ಸ್ ಅಲ್ಲಿ ಹತ್ತಿದೆ, 12 ಎಕ್ಸ್ಟ್ರಾ ಹಾಕೋತೀನಿ. ಪೈನಾಪಲ್ನ 30 ಪೈನಾಪಲ್ನ ಪಾಕಕ್ಕೆ ಹಾಕ್ತಾ ಇದೀವಿ. ಕುದೀತಾ ಇದೆ. ಹದಿನೈದು kg ರವೆನ ಚೆನ್ನಾಗಿ ರವೆನ ಉರಿಬೇಕು. ಎಣ್ಣೆಲೆ ಉರಿಬೇಕಿದ್ದು ರವೆ. ಫುಲ್ ಟೈಟ್ ಬರುತ್ತೆ. ಯಾವ ತರ ಉರಿಬೇಕಂದ್ರೆ ಲೂಸ್ ಆಗ್ಬಿಡ್ಬೇಕು ರವೆ. 15 kg ಅಷ್ಟು ರವೆ. ಇದಕ್ಕೆ ಇಬ್ರು ಬೇಕು ತಿರ್ಗಿಸಕ್ಕೆ, ಒಬ್ರ ಕೈಲಿ ಆಗಲ್ಲ. ಯಾಕಂದ್ರೆ ಬಿಟ್ರೆ ತಳ ಹಿಡ್ದೋಗ್ಬಿಡುತ್ತೆ, ಸುಸ್ತಾಗ್ಬಿಡುತ್ತೆ, ಒಬ್ಬೊಬ್ರಿಗೆ ಆಗಲ್ಲ ಇದು. ಇದನ್ನ ಯಾವ ರೀತಿ ಉರಿಬೇಕಂದ್ರೆ ಅದು ಎಣ್ಣೆ ಬಿಡ್ಬೇಕು. ಒಂದ್ ಕಡೆ ಪಾಕ ಕುದೀತಾ ಇದೆ, ಒಂದ್ ಕಡೆ ರವೆ ಆಲ್ಮೋಸ್ಟ್ ಲೂಸ್ ಆಗ್ತಾ ಇದೆ ನೋಡಿ. ನಾವ್ ಹೇಳ್ದಂಗೆ ಕೇಳ್ಬೇಕು ರವೆ, ಹಿಂಗಂದ್ರೆ ಗಿಲಾವಾಗ್ಬೇಕು. ರವೆ ಮಾತ್ರ ತಿರುಗಿಸುವ ಮಾತ್ರ ಕೈ ಬಿಡಬಾರ್ದು. ಕೈ ಬಿಟ್ರೆ ಹೋಯ್ತು, ಇಡೀ ಕೇಸರಿ ಬಾತೆ ಕೆಟ್ಟಾಗುತ್ತೆ. ಆಲ್ಮೋಸ್ಟ್ ಇದು ಮನೆಗೆ ಹೆಲ್ಪ್ ಆಗಲ್ಲ, ಮನೆಗಳಿಗೆ ಇದು ಹೆಲ್ಪ್ ಆದ್ರೆ ನಮ್ಮ ಭಟ್ರುಗಳಿಗೆ ಮತ್ತೆ ಕ್ಯಾಟ್ರಿಂಗ್ ಮಾಡೋರ್ಗೆ ಹೆಲ್ಪ್ ಆಗುತ್ತೆ. ಅವ್ರಿಗೂ ಗೊತ್ತಿರುತ್ತೆ, ಬಟ್ ನನ್ಗೆ ಗೊತ್ತಿರೋದು ನಾನು ಹೇಳ್ಕೊಡ್ತಾ ಇದೀನಿ ಅಷ್ಟೇ. ಪ್ರತಿ ವರ್ಷ ಆಷಾಢದಲ್ಲಿ ನಮ್ಗೆ ಸಿಗ್ತಾ ಇರುತ್ತೆ. ನಾವು ಹೋಟ್ಲು ರಜಾ ಮಾಡ್ಬಿಡ್ತೀನಿ. ಯಾಕಂದ್ರೆ ತಾಯಿ ಮುಂದೆ ಏನಿದೆ ಹೇಳಿ, ಪ್ರಸಾದದ ಮುಂದೆ ಎಷ್ಟೇ ಬಿಸಿ ಇದ್ರು ನಾವು ಪ್ರಸಾದ ಕೊಡ್ಬಿಡ್ತೀವಿ. ಇದಕ್ಕೆ 1 kg ಗೋಡಂಬಿ ಹಾಕ್ತಾ ಇದೀವಿ. ನಾವು ಎಲ್ಲರೂ ಏನ್ ಮಾಡ್ತೇವೆ, ಒಗ್ಗರಣೆ ಹಾಕ್ಬಿಟ್ಟು ಮೇಲೆ ಹಾಕ್ತಾರೆ. ಅದು ಮಿಕ್ಸಿಂಗ್ ಸರಿ ಆಗಲ್ಲ. ಗೋಡಂಬಿ ಎಲ್ಲಾ ಕಡೆ ಒಳಗೋಗಿ ಸಿಗಾಕೋಬೇಕು, ಕಾಣಬಾರ್ದು. ಹಿಂಗ್ ಅಂದಾಗ ಹಿಂಗೆ ಸ್ಕೂಪ್ ತಗೊಂಡು ಹಿಂಗ್ ಅಂದಾಗ ಒಂದೊಂದ್ ತೀಟ್ಕೆ ಒಂದೊಂದ್ ಗೋಡಂಬಿ ಬರಬೇಕು. ಆ ತರ ಅದಕ್ಕೆ ನಾವು ಈಗಲೇ ಹಾಕ್ಬಿಡೋದು. ಎಲ್ಲ ಮಿಕ್ಸಿಂಗ್ ಕರೆಕ್ಟ್ ಆಗ. 1 kg ದ್ರಾಕ್ಷಿ ಹಾಕ್ತಾ ಇದ್ದೇವೆ. ಅದು ಅಷ್ಟೇ ಸೇಮ್ ಉರಿವಾಗ್ಲೇ. ಉರಿವಾಗ ಎಲ್ಲ ಮಿಕ್ಸಿಂಗ್ ಕರೆಕ್ಟ್ ಆಗುತ್ತೆ. 1 ಲೀಟರ್ ತುಪ್ಪ ಹಾಕ್ತಾ ಇದೀನಿ. ನಮ್ಮ ಕರ್ನಾಟಕದ ಪ್ರಾಡಕ್ಟ್. ಇಷ್ಟೆಲ್ಲ ಬೀಳ್ಬೇಕು ಕೇಸರಿ ಬಾತ್. ಸುಮ್ನೆ ಕೇಸರಿ ಬಾತ್ ಆಗಲ್ಲ. ಆಲ್ಮೋಸ್ಟ್ ಒಂದು ಲಾಂಗ್ ಪ್ರಾಸೆಸ್ ಇದು. ಹೌದು. ಸೊ ನಾನು ರಿಯಲ್ ಆಗಿ ಫಸ್ಟ್ ಟೈಮ್ ವಿಟ್ನೆಸ್ ಮಾಡ್ತಾ ಇರೋದು. ಸೊ ಅವತ್ತು ಕೇಸರಿ ಬಾತ್ ಮಾಡಿದಾಗ ನಾವು ಸ್ಮಾಲ್ ಕ್ವಾಂಟಿಟಿ ಮಾಡಿ ತೋರಿಸಿದ್ವಿ. ಈಗ ದೊಡ್ಡ ಕ್ವಾಂಟಿಟಿ ಮಾಡ್ತಾ ಇರೋದು ನೋಡಿ. ತುಪ್ಪ ಹಾಕಿದೀವಲ್ಲ, ಸೊ ನೀವು ಅಂದಂಗೆ ಒಂದ್ ನಿಮಿಷನೂ ಕೈ ಬಿಡಂಗಿಲ್ಲ. ಸೊ ಪ್ಯಾರಲ್ ಆಗಿ ಅವಾಗ ನಾನು ನೋಡ್ತಾ ಇದೀನಿ, ಇವ್ರೊಂದ್ 5 ನಿಮಿಷ ಇವ್ರೊಂದ್ 5 ನಿಮಿಷ ಪ್ಯಾರಲ್ ಶಿಫ್ಟ್ ಆಗಿ ಸೊ ಉಳಿತಾ ಇದಾರೆ. ಸೊ ಕಂಟಿನ್ಯೂಸ್ ಆಗಿ ಆಡಿಸ್ತಾ ಇರ್ಬೇಕು, ಇಲ್ಲ ಅಂದ್ರೆ ನೋಡಿ ಮತ್ತೆ ಈಗ ಶಿಫ್ಟ್ ಆಯ್ತು. ಅವ್ರು ಸ್ವಲ್ಪ ಇದು ಮೈಸೂರು ಪಾಕ್ ಆಗ್ಲಿ ಇಬ್ರು ಬೇಕೇ ಬೇಕು. ಬಿಡಬಾರ್ದು, ಕೈ ಬಿಟ್ರೆ ಹೋಯ್ತು. ಹೇಗೆ ಬೆಂದಿದೆ ರವೆ, ಯಾವ ತರ ಫುಲ್ ಬೆಂದಿದೆ ಅಂತ ಕಂದು ಬಣ್ಣಕ್ಕೆ ತಿರುಗುತ್ತೆ. ಒಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುತ್ತೆ. ದ್ರಾಕ್ಷಿ ಹಾಕಿದೀವಲ್ಲ ಅದೆಲ್ಲ ಮೇಲ್ಗಡೆ ಕೆಂಪಾಗುತ್ತೆ. ಆಗ ಪಾಕ ತೆಗೆದಿದ್ದು ಹಾಕೋಬೇಕು. ಅವಾಗ್ಲೂ ತಿರುಗಿಸ್ತಾನೆ ಇರ್ಬೇಕು. ಇಷ್ಟೆಲ್ಲ ಪ್ರೊಸೆಸಿಂಗ್ ಇದೆ, ಇಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ ಒಲೆ ಮುಂದೆ. ಯಾರೋ ಒಬ್ರು ತಿನ್ಬಿಟ್ಟು ಏನ ಮಾಡ್ದವನು ಅವನೇನ್ ಮಾಡ್ತಾನೆ ಅಂದ್ಬಿಟ್ರೆ ಬಹಳ ಬೇಜಾರಾಗುತ್ತೆ. ಯಾರಿಗೆ ಆಗ್ಲಿ ಮರ್ಯಾದೆ ಕೊಡಿ. ಚೆನ್ನಾಗಿಲ್ವಾ ಬೇಡ ಬಿಟ್ಟ ಕಮೆಂಟ್ ಮಾಡ್ಬೇಡಿ ಅವ್ರ ಬಗ್ಗೆ. ಅದು ತಪ್ಪು. ಯಾರಿಗೂ ರೈಟ್ಸ್ ಇಲ್ಲ ಕಮೆಂಟ್ ಮಾಡಕ್ಕೆ. ಇಷ್ಟೆಲ್ಲ ಪ್ರೊಸೆಸಿಂಗ್ ಮಾಡಿ, ಇಷ್ಟೆಲ್ಲ ಇದು ಮಾಡಿ ಬೆವತ್ಬಿಟ್ಟು ನಾವು ಕಷ್ಟಪಟ್ಟು ಒಲೆ ಮುಂದೆ ಹಾಗೆ ಅದು ಕೆಲಸ ಅವ್ರಿಗೆ ಗೊತ್ತಿರುತ್ತೆ. ಇಷ್ಟೆಲ್ಲ ಎಲ್ಲ ತಿನ್ನೋನೇನು ತಿನ್ಬಿಟ್ಟು ಒಂದು ಕಮೆಂಟ್ ಮಾಡ್ಬಿಟ್ಟು ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಏನಾರ ತಪ್ಪುಗೆ ಬಳಿದ್ರೆ ಹೇಳ್ಬೇಕು, ಹಿಂಗೆಲ್ಲ ಪಾಯಿಂಟ್ ಆಗಿದೆ ಈ ತರ ಮಾಡೋ. ಆಲ್ಮೋಸ್ಟ್ ಈ ಪ್ರಾಸೆಸ್ ನೋಡೋದೇ ಒಂದು ಖುಷಿ. ಸೊ ಇವಾಗ ಸ್ವೀಟ್ ನ ವಿಟ್ನೆಸ್ ಮಾಡ್ತಾ ಇದ್ರಿ. ಸ್ವಲ್ಪ ಹೊತ್ತಾದ ತಕ್ಷಣ
ಸೊ ಟೊಮೊಟೊ ಬಾತ್ ಹೆಂಗ್ ಮಾಡ್ತಾರೆ ಒಂದು ಯೂಸ್ ಕ್ವಾಂಟಿಟಿ ಅದನ್ನು ತೋರಿಸ್ತೀನಿ ಅಂತ ನಿಮ್ಗೆ. ನೋಡಿ 3 ಕ್ವಿಂಟಲ್ ರೈಸ್ ಬೇಕಾದ್ರೆ ಮಾಡ್ಬೋದು. 15 ಕೆಜಿ ಕೇಸ್ ಮಾಡೋದು ಭಾರಿ ಕಷ್ಟ ಇದೆ. ಭಾರಿ ಕಷ್ಟ. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಅವಾಗಿಂದ ನಾವಿಬ್ರು ಯಾವ ರೀತಿ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾ ಇದ್ದೀವಿ. ಹೌದು, ಹಾಗಾಗಿ ಭಾರಿ ಕಷ್ಟ ಇದೆ. ಒಪಿನಿಯನ್ ಏನಪ್ಪಾ ಅಂದ್ರೆ ಅದೇ 3 kg ಅಷ್ಟು 3 ಕ್ವಿಂಟಲ್ ಅಷ್ಟು ಬಾತ್ನ ಈಸಿಯಾಗಿ ಮಾಡ್ಬೋದು. ಬಟ್ ಈ 15 kg ಕೇಸರಿ ಬಾತ್ ಮಾಡೋದೇ ಕಷ್ಟ ಆಗೋದು. ನೋಡಿ ಈಗ ನನ್ನ ಕೈ ಸುಸ್ತಾ ಇದೆ, ಇವನು ಇಟ್ಕೊಂಡು. ಹೌದು, ಸ್ವೀಟ್ಸ್ ಗಳು ಮತ್ತೆ ತಿರುಗಿಸ್ತಾನೆ ಇರ್ಬೇಕು. ಹೌದು. ಸ್ವೀಟ್ ತರನೇ ಇರ್ಬೇಕು ಅಂದ್ರೆ ಎಲ್ಲಾ ಪ್ರೊಸೆಸ್ ನಡೀಲೇಬೇಕು. ಸೊ ಒಂಚೂರು ಆ ಕಡೆ ಈ ಕಡೆ ಆಗಂಗಿಲ್ಲ. ರವೆ ಬೆಂದಾಗಿದೆ, ಈಗ ಅದು ನೀರ್ ತರ ಆಗ್ತಾ ಇದೆ. ನೋಡಿ ಎಣ್ಣೆ ಬರ್ತಾ ಇದೆ, ಫುಲ್ ನೈಸು. ತಿರುಗಿಸಿದ್ರೆ ಒಂದೇ ಕೈಲಿ ಆಡಿಸ್ಬೋದು. ಮೊದ್ಲು ಯಾವ ತರ ಇತ್ತು, ಗಟ್ಟಿ ಬರೋದು, ತಿರುಗಿಸಕ್ಕೆ ಬಹಳ. ಈಗ ನೋಡಿ ಒಂದ್ ಕೈಲಿ ಆಡಿಸ್ಬೋದು. ನೋಡಿ ಈಗ ರವೆ ಬೆಂದಿದೆ, ದ್ರಾಕ್ಷಿ ಎಲ್ಲ ಕೆಂಪಾಗ್ತಾ ಇದೆ. ಓಕೆನಾ, ಈಗ ಪಾಕ ಹಾಕೊಂಡ್ರೆ ಅಲ್ಲೇ ಕೇಸರಿ ಬಾತ್ ರೆಡಿ. ಪಾಕ ಹಾಕಿದ್ಮೇಲೆ ಕೈ ಬಿಡಬಾರ್ದು, ತಿರುಗಿಸ್ತಾನೆ ಇರ್ಬೇಕು. ಪಾಕ ಹಾಕ್ತಾ ಇದೀವಿ, ಪಾಕ ಹಾಕ್ಬೇಕಾದ್ರೆ ಯಾವಾಗ್ಲೂ ಗಮನದಲ್ಲಿ ಇಟ್ಕೊಳ್ಳಿ, ದೂರ ಇರಬೇಕು, ಕೈ ಈ ತರ ಇರಬೇಕು. ಆರಿದ್ರೆ ಚರ್ಮನೆ ಕಿತ್ಕೊ ಬರುತ್ತೆ, ಅಷ್ಟು ಶಾಖ ಇದ್ರಲ್ಲಿ ಇರುತ್ತೆ. ನೋಡಿ ಎಲ್ಲ ರವೆ ಎಲ್ಲ ಬೆಂದಾಗಿದೆ. ಈಗ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ. ಕೇಸರಿ ಬಾತ್ ಅನ್ನೋದು ಕ್ಲಿಯರ್ ಆಗಿದೆ. ಈಗ ಅದಕ್ಕೆ ಬಂದಿದೆ, ಬನ್ನಿ ತೋರಿಸ್ತೀನಿ. ಈಗ ಅದಕ್ಕೆ ಬಂದಿದೆ. ಇದು ತಿರುಗಿಸಿ ಏನಾಗಬೇಕು, ಈ ಕುರುಪಿಗೆ ಅಂಟಬಾರ್ದು, ನೈಸ್ ಆಗಿ ಬರಬೇಕು. ಆ ಲೆವೆಲ್ವರೆಗೂ ಈಗ ತಿರುಗಿಸ್ತಾ ಇರಬೇಕು, ಬಿಡಬಾರ್ದು ಕುರುಪಿನ. ಅವಾಗಿನ ಮಾಡಿದೊಂದು ಮೈನ್ ಟಾಸ್ಕ್ ಆದ್ರೆ ಸೊ ಇವಾಗ ಏನ್ ಫೈನಲ್ ಟಚ್ ಕೊಡ್ತೀರಾ, ಸೊ ಅದೇ ಇಂಪಾರ್ಟೆಂಟ್. ಹೌದು. ಈಗ ನೋಡಿ ಆಲ್ಮೋಸ್ಟ್ ಕುಲ್ಪಿ ಅಂಟ್ತಾ ಇಲ್ಲ. ಹಿಂಗೆ ಮಾಡಿದ್ರೆ ನೈಸ್ ಆಗ್ಬಿಡ್ಬೇಕು. ನೋಡಿ ಪಿ ಒ ಪಿ ಆದಂಗೆ ಇಲ್ವಾ, ನೋಡಿ ಈ ತರ ನೈಸ್ ನಾ ಹೇಳಿದ್ದು. ಸೊ ಹಿಂಗಾದಾಗ ಆಲ್ಮೋಸ್ಟ್ ರೆಡಿ ಆಗಿದೆ ಅಂತ ಅರ್ಥ. ಹೌದು, ಮುಗಿದೋಗಿದೆ. ಈಗ ಆಫ್ ಮಾಡ್ಬಿಡ್ತೀವಲ್ಲ. ನೋಡಿ ಈಗ ಅಂದ್ರೆ ಸ್ಕೂಪಲ್ಲಿ ತೆಗೆದ್ರೆ ಅಂಟಬಾರ್ದು. ಫೈನಲಿ ಕೇಸರಿ ಬಾತ್ ರೆಡಿ ಆಗಿದೆ ಈಗ. ಸೊ ಈಗ ನೆಕ್ಸ್ಟ್ ಪ್ರೊಸೆಸ್ ಟೊಮೊಟೊ ಬಾತ್. ಆಲ್ಮೋಸ್ಟ್ ಈಗ ಕೇಸರಿ ಬಾತ್ ಎಲ್ಲ ಮುಗಿದೋಗಿದೆ, ಕಂಪ್ಲೀಟ್ ಆಗಿದೆ. ಈಗ ಟೊಮೊಟೊ ಬಾತ್ಗೆ ಎಣ್ಣೆ ಕಾವಿಡಿದೀವಿ. 50 kg ಪಾತ್ರೆ ಇದೆ. 50 kg ಪಾತ್ರೆಗೆ 8 ಲೀಟರ್ ಎಣ್ಣೆ ತಗೊಂಡಿದ್ದೀನಿ. ಈಗ ಆಗ್ತಾ ಇದೀನಿ ನೋಡಿ, ಸ್ಪೈಸಸ್ ಆಗ್ತಾ ಇದೀನಿ. ಮೊದಲು ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಕಲ್ಲು, ಸೋಂಪುಗಳು ಇವೆಲ್ಲ ಮೇನ್ ಇದಕ್ಕೆ ಹಾಕ್ತಾ ಇದೀನಿ. ನೋಡಿ ಈಗ ಸ್ಪೈಸಸ್ ಹಾಕಾದ್ಮೇಲೆ ಪುದೀನ, ಕೊತ್ತಂಬರಿ ಒಗ್ಗರಣೆ ಹಾಕೋಬೇಕು. $20 kg ಈರುಳ್ಳಿ ಹೆಚ್ಕೊಂಡಿದೀವಿ. 50 kg ಎರಡು ಮಾಡ್ತಿರೋದ್ರಿಂದ 20 ಭಾಗ ಮಾಡ್ಕೊಂಡ್ಬಿಟ್ಟಿದೀವಿ. ಈಗ ನೋಡಿ 20 kg ಈರುಳ್ಳಿ ಹೆಚ್ಚಿದೆಯಲ್ವಾ, ಇದನ್ನ ಒಗ್ಗರಣೆ ಹಾಕತ್ತೀನಿ. ಈರುಳ್ಳಿ ಹಾಕಿದೀವಲ್ವಾ, ಇದ್ರ ಜೊತೆಗೆ ಗೋಡಂಬಿನೂ ಹಾಕ್ತಾ ಇದೀನಿ. ಅದು ನಿಮ್ ಕೆಪಾಸಿಟಿ, ಓನರ್ ಹೆಂಗ್ ಹೇಳ್ತಾರೆ ಹಂಗೆ ಕೇಳ್ಬೇಕಲ್ಲ. ಅವ್ರಿಗೆ ಹೇಳಿದೀವಿ, ತಂದ್ಕೊಟ್ಟಿದ್ದಾರೆ, ಹಾಕ್ತಾ ಇದೀವಿ. ಹಾಕ್ತಾ ಇದ್ರೆ ನಡೀತಾ, ಹಾಕಿರೋ ಒಂಥರ ಲುಕ್ ಕಾಣುತ್ತೆ. 100 kg ಕ್ವಾಂಟಿಟಿಗೆ ಮಸಾಲ ರೆಡಿ ಆಗಿದೆ. ಮಿಷಿನ್ ಆಗ್ಬಿಟ್ಟು ಆಡಿಸ್ಕೊ ಬಂದಿದೀವಿ. ಇದನ್ನ ಅರ್ಧ ಭಾಗ ಮಾಡ್ಕೊಂಡು 50 kg ಎರಡು ಮಾಡ್ಬಿಡ್ತೀವಿ. ನೋಡಿ ಈಗ ಫ್ರೈ ಮಾಡ್ತಾ ಇದೀನಿ. ಇದು ಫ್ರೈ ಯಾವ ತರ ಮಾಡ್ಬೇಕಂದ್ರೆ ಎಣ್ಣೆ ಬಿಡಬೇಕು ಚೆನ್ನಾಗಿ. $20 kg ಟೊಮೊಟೊನ ಹೊಡೆದು ರೆಡಿ ಮಾಡಿ ಇಟ್ಕೊಂಡಿದೀವಿ. ಟೊಮೊಟೊನು ಅದು ಫ್ರೈ ಆದ್ಮೇಲೆ ನೀರು ಹಾಕಾದ್ಮೇಲೆ ಹಾಕ್ಬೇಕು. ಓಕೆ. ಸೊ ಇದು 50 kg ಕ್ವಾಂಟಿಟಿಗೆ ನೀವು ಹಾಕಿರೋ? 50 kg ಕ್ವಾಂಟಿಟಿ. ಉಪ್ಪು ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು. ಅಂದ್ರೆ ಈಗ ನಾನು 50 kg 1.5 ಹಾಕ್ತಾ ಇದೀನಿ. ಕಮ್ಮಿ ಬಿದ್ರೆ ಹಾಕೋತೀವಿ ಅಷ್ಟೇ. 1.5 kg ಹಾಕಿದ್ವಿ. ಸೊ ಪ್ರಭು ಅವರೇ, ಈ ತರ ಒಂದು ಜಾಸ್ತಿ ಕ್ವಾಂಟಿಟಿಗೆ ಅಡಿಗೆ ಮಾಡಿದಾಗ ಜವಾಬ್ದಾರಿನೂ ಜಾಸ್ತಿನೇ ಇರುತ್ತೆ ಅಂತ. ಹೌದು ಸರ್, ಪೂರ್ತಿ ನೀವೇ ನೋಡ್ತಾ ಇದ್ರಲ್ಲ ಹೆಂಗಿದೆ, ಅರ್ಧ ಆಗ್ಬಿಡ್ತೀವಿ ಮಾಡಷ್ಟಕ್ಕೆ. ಸೊ ಆಲ್ಮೋಸ್ಟ್ ಬಾರಿ ಕೇರ್ಫುಲ್ ಆಗು ಇರ್ಬೇಕು, ಅಡಿಗೆನೂ ಹಾಳಾಗಿಲ್ಲ. ಜವಾಬ್ದಾರಿಯುತವಾಗಿ ಒಂದ್ ಹೆಚ್ಚು, ಒಂದ್ ಎಲ್ಲಕ್ಕೆ ಒಂದ್ ಹೆಚ್ಚಿಲ್ಲ, ಒಂದ್ ಕಮ್ಮಿ ಇಲ್ಲ. ಕರೆಕ್ಟ್ ಆಗಿ ಅದಕ್ಕೆ ಏನ್ ಕ್ವಾಂಟಿಟಿ ಬೇಕೋ ಅದ್ರಲ್ಲಿ ಕಾನ್ಸಂಟ್ರೇಷನ್ ಕೊಟ್ಕೊಂಡೇ ಮಾಡ್ಬೇಕು. ನಾವ್ ಯಾವ್ದೋ ಬಂದ್ ಮೂಡಲ್ಲ ಮಾಡಿ ಅಳ್ಳಾಡ್ಸಿದ್ರೆ ಅಡಿಗೆ ಬರಲ್ಲ. ಒಂದು ಖುಷಿಯಿಂದ, ಒಂದು ಭಕ್ತಿಯಿಂದ ನಮಸ್ಕರಿಸಿ ಅಡಿಗೆ ಮಾಡ್ಬೇಕು. ಈಗ ಇಷ್ಟು ಅಡಿಗೆ 1000 ಜನ ತಿಂತಾರೆ, ಮಾಡಿರೋರು ಇಬ್ಬರೇ ಆಗಿರ್ತಾರೆ. ಆದ್ರೆ ನಮ್ಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಹೇಳಿ, ಕಾಯ್ಕೋಬೇಕು. ಆಲ್ಮೋಸ್ಟ್ ಈಗ ಬಂದಿದೆ. ಈಗ ನೋಡಿ ಎಣ್ಣೆ ಬಿಡ್ತಾ ಇದೆ. ಏನೇ ಇದ್ರು ಅಕ್ಕಿ ಹಾಕ್ತಿವಲ್ಲ, ಯಾವುದೇ ಎಷ್ಟು ದೊಡ್ಡ ಅಡಿಗೆ ಹಾಕ್ಲಿ 1:2 ಲೆಕ್ಕ ಮಾಡ್ಕೊಂಬಿಡಿ. ತುಂಬಾ ಹಳೆ ಅಕ್ಕಿ ಇದ್ರೆ ಒಂಚೂರು
2 ಹಾಕ್ತೀವಲ್ಲ 2.5 ಹಾಕಬೇಕು ನೀವು ಅಷ್ಟೇ. ಕುದೀತಾ ಇದೆ ಮಸಾಲೆ, ಇದಕ್ಕೆ ಈಗ ಅಕ್ಕಿ ಹಾಕ್ಬೇಕಷ್ಟೇ. ಈಗ ಬ್ಯಾಗ್ ಅಕ್ಕಿ ಹಾಕಿದೆ ಸರ್, ಇದು 50 kgಗೆ. ತಿರುಗಿಸ್ತಾ ಇದೆ ನೋಡಿ. ಈಗ 10 ನಿಮಿಷ 1/4 ಗಂಟೆಲಿ ದಮ್ ಕಟ್ಬೋದು. ಈಗ ನೀರು ಕುದ ತಕ್ಷಣ ಅಕ್ಕಿ ಹಾಕಿದ್ರೆ ಬೇಗ ಅನ್ನ ಬರುತ್ತೆ ನೋಡಿ. ನೋಡಿ ಎಣ್ಣೆ ಹಿಂಗ್ ಕಾಣಿಸ್ತದೆ ನೋಡಿ. ಆಲ್ಮೋಸ್ಟ್ ಇದೊಂದು ಹ್ಯೂಜ್ ಕ್ವಾಂಟಿಟಿ ಮಾಡುವಾಗ ಪ್ರಾಸೆಸ್ ನೋಡೋ ಮಜಾನೇ ಬೇರೆ. ಹೌದು. ಸೊ ಅಷ್ಟೇ ಕೇರ್ಫುಲ್ ಆಗೂ ಇರ್ಬೇಕು ನಾವು. ಅವಾಗಲೇ ಹೇಳಿದಂಗೆ ಎಲ್ಲ ಕುದ್ದು ಈಗ ದಮ್ಮಿನ ಅದಕ್ಕೆ ಬಂದಿದೆ. ಈಗ ಇದನ್ನ ದಮ್ಮ ಹಾಕ್ಬಿಟ್ಟಿದ್ರೆ ಕೆಲಸ ಮುಗೀತು. ಮುಟ್ಲೇಬಾರದು. ಇನ್ನೊಂದು ಅರ್ಧ ಗಂಟೆ 10 ನಿಮಿಷ ಫುಲ್ ದಮ್ಮ ಆಗ್ಬೇಕಿದು. ಆ ದಮ್ಮಲ್ಲಿ ಆ ಹೊಗೆಲೇ ಬೇಯಬೇಕು. ಮುಗ್ದೋಗಿದೆ ಅಡಿಗೆ. ಈಗ ಈ ಪ್ರೊಸೆಸ್ ಅಲ್ಲಿ ಬಂದಿದೆ, ದಮ್ ಆಗಿದೆ. ಈಗ ತೆಗಿಬೇಕು ದಮ್ನ. ನೋಡ್ಬೋದು ನೋಡಿ ಹೇಗ್ ಬರ್ತಾ ಇದೆ ಕಲರ್. ಸೊ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಇವಾಗ ಒಂದು 50 kg ಕ್ವಾಂಟಿಟಿಗೆ ಏನಿದೆ ಅದು ರೆಡಿ ಆಗಿದೆ. ಸೊ ಪಕ್ಕದಲ್ಲಿ ಅಲ್ಲಿ ಏನ್ ಕಾಣ್ತಿದೆ ಅಲ್ಲಿ ಇನ್ನೊಂದು 50 kg ರೆಡಿ ಆಗ್ತಾ ಇದೆ. ನೋಡಿದ್ರೆ ಈಗ ಕಂಪ್ಲೀಟ್ಲಿ ದಮ್ನ ತೆಗಿತಾ ಇದೀವಿ. ಕಂಪ್ಲೀಟ್ ಆಗಿ ನೀಟಾಗಿ ರೆಡಿ ಆಗಿದೆ. ಆಲ್ಮೋಸ್ಟ್ ಕಂಪ್ಲೀಟ್ ಪ್ರಾಸೆಸ್ ನ ನೋಡಿರ್ತಾರೆ ಹಿಂಗಿಂಗ್ ಆಯ್ತು ಅನ್ನೋದು. ಆಲ್ಮೋಸ್ಟ್ ಈಗ ಪ್ರಸಾದದ್ದು ಏನಿದೆಯಲ್ಲ ಮುಗ್ದಿದೆ. ಇದನ್ನ ಆಕ್ಚುಲಿ ಟೇಸ್ಟ್ ನೋಡಕ್ ಆಗಲ್ಲ, ಯಾಕಂದ್ರೆ ಎಡೆ ಇಡಬೇಕು. ಆಕ್ಚುಲಿ ದೇವ್ರ ಪ್ರಸಾದ ಅಂದ್ರೆ ಟೇಸ್ಟ್ ಇದ್ದೇ ಇರುತ್ತೆ, ನೋಡೋದೇ ಬೇಡ. ಈಗ ಹಾಕಿರೋ ಐಟಮ್ ಹಾಕಿ ನೋಡ್ರೆ ಟೇಸ್ಟ್. ದೇವರ ಹೇಳಿ ಮಾಡಿರ್ತೀರಿ, ಒಳ್ಳೆ ಕಾರ್ಯಕ್ಕೆ ಮಾಡಿರ್ತೀರಿ ಅಂದ್ರೆ ರುಚಿ ಏನ್ ಬೇಕದು ರುಚಿ ಏನಾಗಿಂತ ಜಾಸ್ತಿನ ರುಚಿ ಬಂದು ಹೌದು ಅದೇನಿದೆ ಅದು ಬಂದಿರುತ್ತೆ. ಪ್ರಸಾದಕ್ಕೆ ನೀವು ಒಂದು ಏನು ಹಾಕ್ದೆ ಬರೀ ಪ್ಲೇನ್ ಆಗಿ ಮಾಡಿದ್ರು ಟೇಸ್ಟ್ ಬಂದಿರುತ್ತೆ. ಪ್ರಸಾದಕ್ಕೆ ಮಾತ್ಮನೆ ಅದು. ಓಕೆನಾ? ಎಲ್ಲ ಮುಗಿದೋಗಿದೆ. 50 kg ಆ ಕಡೆ ಇಟ್ಟಿದೀವಿ. ಸೇಮ್ ಏನ್ ಪ್ರೋಸೆಸ್ ಇದೆಯೋ ಅದನ್ನು ಸೇಮ್ ಅಲ್ಲೇ ಮಾಡ್ತಾ ಇದ್ದೀವಿ. ಈಗ ನಿಮ್ಗೆ ಏನು ವಿಡಿಯೋಗೋಸ್ಕರ 50 kg ಏನ್ ತೋರಿಸಿದೀವಿ. ಒಟ್ಟಿಗೆ ನಮ್ಗೆ ದೊಡ್ಡ ಪಾತ್ರ ಸಿಕ್ಕಿಲ್ಲ, ಎಲ್ಲ ಬಿಸಿ. ಶುಕ್ರವಾರ ಅಂದ್ರೆ ಶಾಮಿನ ಎಲ್ಲ ಹಾಗಾಗಿ ಸಿಕ್ಕಿಲ್ಲ. ಇಲ್ಲ ಒಂದೇ ಪಾತ್ರಲ್ಲೇ ಮಾಡ್ಕೊತಾ ಇದ್ವಿ, ಡಬಲ್ ಮಾಡ್ಕೊಂಡಿದೀವಿ ಅಷ್ಟೇ. ಸೊ ಪ್ರಭು ಅವ್ರು ಹೇಳ್ದಂಗೆ ಇನ್ನೊಂದ್ ಸ್ವಲ್ಪ ಹೊತ್ತು ಪೂಜೆ ಆಗುತ್ತೆ. ಸೊ ಪ್ರಸಾದ ಅಂದ್ರೆ ಪ್ರತಿಯೊಬ್ರು ಯಾರು ತಿಂತಾರೆ ಒಂದ್ ತೃಪ್ತಿ ಅನ್ನೋದು ಸಿಕ್ಬೇಕು. ಆ ತೃಪ್ತಿ ಅನ್ನೋದು ಅದ್ ರುಚಿ ಇರ್ಲಿ ಇಲ್ದೇ ಇರ್ಲಿ ಪ್ರಸಾದನೇ. ಆ ತೃಪ್ತಿ ಪ್ರತಿಯೊಬ್ಬರಿಗೂ ಸಿಕ್ಕೇ ಸಿಗುತ್ತೆ. ಎಲ್ಲ ಮುಗೀತು, ಕಂಪ್ಲೀಟ್ ಆಗಿ ಮುಗಿಸಿದಿರಿ. ತಾಯಿ ಚಾಮುಂಡೇಶ್ವರಿ ನಮ್ಗೆಲ್ಲ ಆಯುಷ್ ಆರೋಗ್ಯ ಕೊಟ್ಟು ನೀನ್ ಬೇಡ ಅದೇ ತಾನೇ ಇರೋದು. ಅದೇ ನಿಜ ಕೊಟ್ಟು ಇನ್ನೂ ಬಹಳ 1 ಕ್ವಿಂಟಲ್ ಆಗಿದೆ, ಮತ್ತೆ 2 ಕ್ವಿಂಟಲ್ 3 ಕ್ವಿಂಟಲ್ ಈ ತರ ಇನ್ನು ಮಾಡೋ ಶಕ್ತಿ ಕೊಡ್ಲಿ ಅಂತ. ಹೌದು ನಿಜ. ಏನ್ ಬೇಡ, ಹಣ ಸಿಗ್ತಗೊಂಡು ಏನ್ ಮಾಡಕ್ಕಾಗುತ್ತೆ? ಹೌದು, ಕೆಲಸ ದುಡಿಮೆ ಮಾಡಕ್ ಶಕ್ತಿ ಅಷ್ಟೇ. ಒಂದು ಹಳೆ ವಿಡಿಯೋ ಮಾಡುವ ನಾವು ಹೇಳಿದ್ವಲ್ಲ, ಸೊ ಮನುಷ್ಯನ ಯಾವ್ದೋ ತೃಪ್ತಿ ಮಾಡೋದು ಅಂದ್ರೆ ಊಟದಲ್ಲೇ ಸಾಕು ಅಂತ ಹೇಳೋದು. ಹೌದು, ಇನ್ನು ಕುಡಿ ಅಂತಾನೆ. ಸೊ ಇದೊಂದ್ರಲ್ಲಿ ಸಾಕು ಅನ್ನೋಂಥದ್ದು ಏನಪ್ಪಾ ಅಂದ್ರೆ ಈ ಅಡಿಗೆ ಒಂದೇನೆ. ಸೊ ಇದಾಗಿತ್ತು ಇವತ್ತಿನ ಕುಕಿಂಗ್ ರೆಸಿಪಿ ಬ್ಲಾಗ್ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತೀನಿ. ಹಾಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತೀರಾ, ಮರಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.